ಕುರಿತಂತೆ ನಮ್ಮ ನಿರ್ದೇಶಕರು ಚಂದನವನ ಫಿಲ್ಮ್ಸ್ ಕ್ರಿಟಿಕ್ಸ್ ಅಕಾಡೆಮಿಯ ಮೊದಲನೆಯ ಪುಸ್ತಕ 90 ವರ್ಷದ ಇತಿಹಾಸ ಇರುವಂತಹ ಕನ್ನಡ ಚಿತ್ರರಂಗ ಕುರಿತು ಗೆಳೆಯರಾದ ಶ್ಯಾಮ್ ಪ್ರಸಾದ್ ಮತ್ತು ಡಾಕ್ಟರ್ ಶರಣು ಹುಲ್ಲೂರ್ ಅವರು ಬರೆದಂತಹ ಪುಸ್ತಕ ಇದು. ಒಂದೇ ಪುಸ್ತಕದಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಕೂಡ ಇದೆ. ಮೊದಲ ಬಾರಿಗೆ ಈ ರೀತಿಯ ಪುಸ್ತಕ ಬಿಡುಗಡೆ ಆಗ್ತಾ ಇರೋದು. ನಿಜಕ್ಕೂ ಇದು ಕನ್ನಡ ಚಂದನವನ ಅಂತ ಕರೆದಿದ್ದು ಹಂಸಲೇಖ ಅವರು. ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಂತ ಅವ್ರ ಮೂಲಕನೇ ಶುರುವಾದಂಥದ್ದು. ಈಗ ಚಂದನವನ ಚಿಲುಮೆಗಳು ಅನ್ನೋ ಪುಸ್ತಕ ಕೂಡ ಅವರ ಸಮ್ಮುಖದಲ್ಲೇ ಬಿಡುಗಡೆ ಆಗ್ತಿರುವಂಥದ್ದು. ನಿಮ್ಮನ್ನ ಎಲ್ಲರೂ ವೆಲ್ಕಮ್ ಮಾಡ್ಕೊಳ್ತಾ ಇದ್ವಿ. ಸೊ 6 ವರ್ಷದಿಂದ ಆಗಲೇ ಗೆಳೆಯ ಭರಮಸಾಗರ್ ಹಿಡಿದಾಗೆ 6 ವರ್ಷದಿಂದ ಶುರುವಾಗಿದ್ದು ಈ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ. ಸೊ ನಮ್ಮ ಉದ್ದೇಶ ಏನಾಗಿತ್ತು ಅಂದರೆ, ಪ್ರತಿ ಸರಿಯೂ ನಾವು ಬೇರೆಯವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಹೋಗ್ತೀವಿ, ಅವ್ರು ಮಾಡಿಲ್ಲ ಅಂತ. ಸೊ ಹಾಗೆಲ್ಲ ಮಾಡೋದು ಬೇಡ, ನಾವೇ ಮಾಡಿಬಿಡೋಣ ಅಂತ ಶುರು ಮಾಡಿದ ಅಕಾಡೆಮಿ ಇದು. 2018ರಿಂದ ಅನಿಸುತ್ತೆ ಈವರೆಗೂ ಕೂಡ ಸರ್ಕಾರ 6-7 ವರ್ಷದಿಂದ ಅವಾರ್ಡು ಕೊಟ್ಟಿಲ್ಲ, ಸಬ್ಸಿಡಿನೂ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಸೊ ಆದರೂ ನಾವು ಮಾಡೋಣ ಅಂತ ಅಂದ್ಕೊಂಡು ಪ್ರತಿ ವರ್ಷ ಕೂಡ ಅಂದರೆ ನಾವು 6 ಹೊಡೆದ ತಕ್ಷಣವೇ ನಾವು ಚಪ್ಪಾಳೆ ತಟ್ಟಿ ಘೋಷಣೆ ಮಾಡಿಬಿಡ್ತೀವಿ, ನಾಳೆ ಚಪ್ಪಾಳೆ ತಟ್ಟನಂತ ಕಾಯಲ್ಲ. ಸೊ ಹಾಗಾಗಿ ಅಕಾಡೆಮಿ ಶುರು ಮಾಡಿದ್ವಿ. ಅಕಾಡೆಮಿ ಉದ್ದೇಶ ಕೇವಲ ಆಗಿಲ್ಲ, ಸಮಾಜಮುಖಿ ಅನೇಕ ಕೆಲಸಗಳನ್ನು ಮಾಡಿದ್ದೀವಿ. ಪ್ರಥಮ ಬಾರಿಗೆ ಮಾಡಿದಾಗ BBMP ಜೊತೆ ಕೈ ಜೋಡಿಸಿ ಸ್ವಚ್ಛ ಬೆಂಗಳೂರು ಕಾರ್ಯಕ್ರಮವನ್ನು ಮಾಡಿದ್ವಿ. ಕಳೆದ ವರ್ಷ ಅವಾರ್ಡ್ ಫಂಕ್ಷನಲ್ಲಿ ಅಂಗಾಂಗ ದಾನ ಮಾಡಿ ಅಂತ ಸುಮಾರು ನಮ್ಮ 40 ಜನ ಸಿನಿಮಾ ನಟ ನಟಿಯರೆಲ್ಲ ಬೈಟ್ಸ್ ಕೊಟ್ಟರು ನಮಗೆಲ್ಲ. ಒಂದು ಜೀವ ಒಂದು ದೇಹ 6 ಜೀವ ಅನ್ನುವ ಕಾನ್ಸೆಪ್ಟ್ ಇಟ್ಕೊಂಡು 8 ಅಂತ. ಸೊ ಈ ವರ್ಷ 90 ವರ್ಷ ಆಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಇದನ್ನೇ ಒಂದು ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡೆ ನಾವು ಈ ಮೂಲಕ ಶುರು ಮಾಡಿದ್ವಿ. ಸುಮಾರು 6-7 ತಿಂಗಳ ಶ್ರಮ ಇದು ನಮ್ಮೆಲ್ಲ. ಖುಷಿಯಾಗೋದೇನೆಂದರೆ, ಈ ಚಂದನವನ ಅಥವಾ ಸ್ಯಾಂಡಲ್ವುಡ್ ಅಂತ ಪದವನ್ನು ಕೊಟ್ಟವರು ನಮ್ಮ ಹಂಸಲೇಖ ಸರ್. ಹಾಗಾಗಿ ಆ ಪುಸ್ತಕಕ್ಕೆ ಆ ಹೆಸರನ್ನೇ ಇಟ್ಟು ಅವ್ರಿಗೂ ಗೌರವ ಕೊಡೋಣ ಅಂತ ಅವರೇ ಇವತ್ತು ಇದಕ್ಕೆ ವೇದಿಕೆಗೆ ಬಂದು ನಮ್ಮನ್ನೆಲ್ಲ ಶುಭಾಶಯ ಕೋರ್ತಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಸೊ ಇನ್ನೂ ನಾವು ಹೆಚ್ಚೆಚ್ಚು ಪುಸ್ತಕಗಳನ್ನ ಈ ವರ್ಷದಿಂದ ಮತ್ತೆ ಶುರು ಮಾಡಿದ್ವಿ. ಸಿನಿಮಾ ಪತ್ರಕರ್ತರೇ ಬರೆದಂಥ ಸಿನಿಮಾ ಬಗೆಗಿನ ಪುಸ್ತಕಗಳನ್ನ ವರ್ಷಕ್ಕೆ 2 ಆದರೂ ನಾವು ಪ್ರಿಂಟ್ ಮಾಡ್ತೀವಿ, ಅದನ್ನು ಮತ್ತೆ ಇಂಡಸ್ಟ್ರಿ ಕೊಡ್ತೀವಿ ಅಂತ ಹೇಳ್ತಾ ಹೆಚ್ಚಿಗೆ ಯಾಕಂದರೆ ಅರ್ಧ ಗಂಟೆ ಆಯ್ತು ಆಲ್ರೆಡಿ ಡಿಲೇ ಆಗಿ. ಇಷ್ಟಕ್ಕೆ ನನ್ನ ಮಾತನ್ನು ಮುಗಿಸ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು ಮತ್ತು ಶುಭಾಶಯಗಳು ಕೂಡ. ಮತ್ತು ನನ್ನ ಮಾಧ್ಯಮ ಮಿತ್ರರು, ಇಂಡಸ್ಟ್ರಿ ಎಲ್ಲರಿಗೂ ಇನ್ನೊಮ್ಮೆ ಕೂಡ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇದೊಂದು ಒಳ್ಳೆಯ ಬೆಳವಣಿಗೆ. ನಮ್ಮ ಅಕ್ಕರೆಯ ಪ್ರೀತಿಯ ಉದ್ಯಮ ಚಂದನವನ. ಈ ಚಂದನವನದಲ್ಲಿ ಇಂತಹ ಒಂದು ಕಂಪು ಸೂಸುವ ಕೆಲಸ ಅಂದರೆ, ಪತ್ರಕರ್ತರು ನಮಗೆ ಯಾವಾಗಲೂ ವಿಮರ್ಶೆ ಮಾಡಿ ನಮ್ಮನ್ನು ತಿದ್ದುವ ಸ್ಥಾನದಲ್ಲಿರುವವರು ಕಟ್ಟುವ ಸ್ಥಾನಕ್ಕೆ ಬಂದಿದ್ದಾರಲ್ಲ, ಅದು ಬಹಳ ಒಳ್ಳೆಯ ಬೆಳವಣಿಗೆ, ಒಳ್ಳೆಯದೆ. ಈಗ ಮಲಯಾಳ ಚಿತ್ರರಂಗದಲ್ಲಿ ಯಾವಾಗೂ ಒಂದು ಸರಿ ಅದು ಹಳಿ ತಪ್ಪಿತ್ತು. ಆಗ ಅಲ್ಲಿನ ಪ್ರಬುದ್ಧ ಲೇಖಕರು, ಸಾಹಿತಿಗಳು ಆ ಚಿತ್ರರಂಗವನ್ನು ಕಟ್ಟಿದರು. ಹಾಗೆ ಬೇರೆ ಚಿತ್ರರಂಗಗಳು ಕೂಡ ಈ ರೀತಿಯ ಕೆಲಸಗಳಾಗಿದೆ. ಈಗ ಚಂದನವನ ಸ್ಯಾಂಡಲ್ವುಡ್ ಆಗಿದೆ. ಹಾಲಿವುಡ್ ಅನ್ನುವ ಆ ಸುಂದರ ಹೆಸರಿನ ಜೊತೆಯಲ್ಲಿ ಧೈರ್ಯವಾಗಿ ನಾವು ಅದಕ್ಕೆ ಸಮವಾಗಿದ್ದೀವಿ ಅಂತ ಹೇಳಿಕೊಳ್ಳಬಹುದಾದಂಥ ಒಂದು ಉದ್ಯಮದ ಹೆಸರು ಸ್ಯಾಂಡಲ್ವುಡ್. ಹಾಲಿವುಡ್ಡು ಕಂಪು ಬೀರುತ್ತೋ ಇಲ್ಲೋ ಗೊತ್ತಿಲ್ಲ, ಸ್ಯಾಂಡಲ್ವುಡ್ ಅಂತೂ ಕಂಪು ಬೀರುತ್ತೆ. ಈ ಉದ್ಯಮ ಎಷ್ಟು ಸೊಗಸಾಗಿ ಸೊಂಪಾಗಿ ಬೆಳೆದಿದೆ ಅಂದರೆ, ಇದಕ್ಕಾಗಿ ಸೇವೆ ಮಾಡಿದಂಥ ಪ್ರತಿಭೆಗಳು ಸಾವಿರಾರು ಜನ. ಅದೊಂದು ದೊಡ್ಡ ಚರಿತ್ರೆನೇ ಇದೆ. ಆ ಚರಿತ್ರೆಯ ದಾಖಲಾತಿಗಳು ಈ ಚಂದನವನದ ಚಿಲುಮೆಗಳಲ್ಲಿ ಇದ್ದರೆ ಬಹಳ ಸಂತೋಷ, ನಾನು ಸಂತೋಷ ಪಡ್ತೀನಿ. ಆ ಚಿಲುಮೆಯಲ್ಲಿ ನಾನು ಕೂಡ ಒಂದು ಎಳೆಯಾಗಿದ್ದೀನಿ ಅನ್ನೋದು ನನ್ನ ಸಂತೋಷ. ಇದು
ಚಿಲುಮೆಯ ಬಗ್ಗೆ ಇವರು ಮಾಡ್ತಾ ಇರೋದು ಒಂದು ಆ್ಯಕ್ಚುಲಿ ಪತ್ರಕರ್ತರು ಅಂದರೆ ಒಂಥರ ಕುಲುಮೆ ಇದ್ದಂಗೆ ಅವರು. ನಾವು ಮಾಡಿದ ಒಡವೆ ಇತ್ಯಾದಿ ಕಲಾಕೃತಿಗಳನ್ನು ಆ ಕುಲುಮೆಗೆ ಹಾಕಿದ್ರೆ ಅದು ಎಷ್ಟು ಗಟ್ಟಿ, ಎಷ್ಟು ಅಪರಂಜಿ, ಎಷ್ಟು ಚಿನ್ನ, ಎಷ್ಟು ವ್ಯಾಲ್ಯೂ ಅಂತ ಹೇಳಬಲ್ಲ ಅಂತ ಕುಲುಮೆ ಅದು. ಅದಕ್ಕೆ ಇವ್ರಿಗೊಂದು ಹೆಸರು ಹೇಳ್ಬೋದು, ಈ ಥರ ಚಂದನವನದ ವಿಮರ್ಶಕರ ಕುಲುಮೆ ಅನ್ಬೋದು. ಇನ್ನು ಶಾರ್ಟಾಗಿ ಹೇಳಿದ್ರೆ ಚಂಬೀಕು ಅನ್ಬೋದು. ಸೊ ಈ ಒಳ್ಳೆಯ ಕೆಲಸ ಇಲ್ಲಿ ಶುರುವಾಗಿದೆ. ಇವತ್ತು ಉದ್ಯಮ ಬಹಳ ದೊಡ್ಡದಾಗಿ ತೆರ್ಕೊಂಡಿದೆ. ಭಾಷೆ ಇವತ್ತು ಚಿತ್ರರಂಗದಲ್ಲಿ ಗೌಣವಾಗಿದೆ. ಸಂಗೀತ ಮತ್ತು ಹಾಡುಗಳು ಬೇಕೋ ಬೇಡೋ ಅನ್ನೋ ಸ್ಥಿತಿಯಲ್ಲಿದೆ. ಕಾರಣ ಇದು ಭಾರತದಾದ್ಯಂತ ಪ್ರದರ್ಶಿಸಲ್ಪಡಬೇಕಾದ ಚಿತ್ರಗಳನ್ನು ನಿರ್ಮಿಸುವ ಕಾಲ ಅನ್ನುವ ಒಂದು ಯುಗದಲ್ಲಿದ್ದೀವಿ ನಾವು. ಹಾಗಾಗಿ ಪ್ರಾದೇಶಿಕತೆಗಳು ಮೆಲ್ಲನೆ ತಮ್ಮ ಸ್ವಾಯತ್ತತೆಗಳನ್ನು ಕಳ್ಕೊಳ್ತಾ ಇದೆ. ಇದು ಬಹಳ ದಿವಸ ಆಗಲ್ಲ. ಯಾಕೆಂದರೆ ಇಡೀ ಭಾರತದಲ್ಲಿ 30 ಪ್ರಾದೇಶಿಕ ಸಂಸ್ಕೃತಿಗಳು ಅವುಗಳ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಒದ್ದಾಡ್ತಾನೆ ಇರ್ತವೆ. ಆದರೆ ಮಾಧ್ಯಮ ಅಥವಾ ಸಿನಿಮಾ ಈ ಎಲ್ಲವನ್ನು ಗೌಣವಾಗಿಸ್ಕೊಳ್ತಾ ರಂಜನೆಯ ಕಡೆಯೇ ತಿರುಗ್ತಾ ಇದೆ ಮತ್ತು ಹೊಡೆದಾಟ ಬಡದಾಟ ಅದು ಪ್ರಾಮುಖ್ಯವಾಗ್ತಾ ಇದೆ. ರಂಜನೆ ಜೊತೆಯಲ್ಲಿ ಚಿಂತನೆ ಇದ್ರೇ ಉದ್ಯಮ ಉಳಿಯೋದು. ನಾವು ಚಂದನವನದಲ್ಲಿ ಈ ಚಿಂತನೆಗೆ ಈಗ ಬೀಜ ಬಿತ್ತಬೇಕಾದ್ದು ನಮ್ಮ ಕರ್ತವ್ಯವಾಗಿದೆ. ಅದು ಪತ್ರಕರ್ತರಾಗಿ ಅವರು ತಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡು ಈ ಕೆಲಸ ಶುರು ಮಾಡಿದ್ದಾರೆ. ಈ ವೇದಿಕೆಯಲ್ಲಿ ಪ್ರಜ್ವಲಿಸುವ ಪ್ರತಿಭೆಗೆ ಅವರು ಪ್ರಶಸ್ತಿಗಳನ್ನು ಕೊಡ್ತಿದ್ದಾರೆ. ನಾನು ಈ ಉದ್ಯಮದಿಂದ ಬೇಕಾದಷ್ಟು ಪಡ್ಕೊಂಡಿದ್ದೀನಿ. ಇದಕ್ಕಿಂತಲೂ ಇನ್ನೇನು ಪಡ್ಕೋಬೇಕು. ನಾನು ಕೂಡ ಅವರಿಗೆ ಒಂದು ಚಿನ್ನದ ಪದಕವನ್ನು ಕೊಡುವ ಮಾತು ಹೇಳಿದ್ದೇನೆ. ಯಾಕೋ ಅವ್ರು ಇನ್ನೂ ಸಂಪರ್ಕಿಸೇ ಇಲ್ಲ ಅಲ್ವಾ? ಓಕೆ, ನಾನು ಮಾಡಿಸಿಟ್ಟಿದ್ದೀನಪ್ಪ. ಚಿನ್ನದ ಪದಕ ಸಿದ್ಧವಾಗಿದೆ. ಯಾರು ಆ ಪ್ರತಿಭೆಯನ್ನು ನೀವು ಹೇಳಿದ್ರೆ ಆವತ್ತು ಅದನ್ನು ಅವ್ರಿಗೆ ವಿತರಿಸೋಣ. ಒಳ್ಳೆಯದಾಗಲಿ. ಸ್ಯಾಂಡಲ್ವುಡ್ಡಿಂದ ಒಂದು ಒಳ್ಳೆಯ ಚಿತ್ರ ಮಾಡಬೇಕು ಅನ್ನೋದು ನನ್ನ ಬಹು ಕಾಲದ ಬಯಕೆ. ಅದು 2025ರಲ್ಲಿ ನನಸಾಗ್ತಾ ಇದೆ. ಸ್ಯಾಂಡಲ್ವುಡ್ ಒಂದು ಗ್ಲೋಬಲ್ ಟೋನ್ ಇರತಕ್ಕಂಥ ಒಂದು ಸಿನಿಮಾವನ್ನು ನಾನು ಜನವರಿಯಿಂದ ಪ್ರಾರಂಭಿಸ್ತಾ ಇದ್ದೀನಿ. ಆ ಚಿತ್ರದ ಹೆಸರು ಗಿಟಾರ್. ಆ ಗಿಟಾರ್ನಿಂದ ಬರುವ ಧ್ವನಿ ದೇಸಿ ಧ್ವನಿಯಾಗಿ ಗ್ಲೋಬಲ್ ಧ್ವನಿಯಾಗಲಿ ಅಂತ ನೀವೆಲ್ಲ ನನಗೆ ಹರಿಸ್ಬೇಕು ಅಂತ ಈ ವೇದಿಕೆಯಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಮೊದಲಿಗೆ ಇಲ್ಲಿ ಬಂದಿರೋ ಎಲ್ಲ ಘಟಾನುಘಟಿಗಳಿಗೆ, ಇಂಡಸ್ಟ್ರಿನೇ ಒಂದು ಹಂತಕ್ಕೆ ಬಹಳಷ್ಟು ಸಮಯದಲ್ಲಿ ಇಂಡಸ್ಟ್ರಿ ಬ್ಯಾಡ್ ಫೇಸಸ್ಗೆ ಹೋದಾಗ ಒಳ್ಳೆ ದಾರಿಗೆ ತಗೊಂಡು ಬರುತ್ತೆ. ಹೇಗೆ ತಗೊಂಡು ಬರ್ತಾರೆ ಅದನ್ನು ಕೇವಲ ನಾಯಕ ನಟರು, ಒಬ್ಬೊಬ್ಬ ನಿರ್ಮಾಪಕರು, ಒಬ್ಬ ನಿರ್ದೇಶಕರು ಅಂತಲ್ಲ, ಒಂದು ಟೀಮ್ ಮೂಲಕ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಅಂತ ಪ್ರತಿ 5 ವರ್ಷ 10 ವರ್ಷಕ್ಕೆ ಇತಿಹಾಸನೇ ಸೃಷ್ಟಿಯಾಗುವಂಥ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರುತ್ತೆ. ಅದಷ್ಟನ್ನು ನಾವು ನೋಡಿದ್ದೀವಿ, ಕಂಡಿದ್ದೀವಿ. ಅಂದರೆ ಇಲ್ಲಿರೋ ನಮ್ಮ ನಾಗಾಭರಣ ಅಂಕಲ್ ಆಗಿರ್ಬೋದು, ನಾಗತಿಹಳ್ಳಿ ಅಂಕಲ್ ಆಗಿರಬಹುದು, ಹಂಸಲೇಖ ಅಂಕಲ್ ಅಂತೂ ಹಂಸಲೇಖ ಅಂಕಲ್ ಇಲ್ಲದೆ ಯಾವ ಸಿನಿಮಾಗಳು ನಡೀತಾನೆ ಇರಲಿಲ್ಲ. ಅವ್ರು ಇಲ್ಲದೆ ಅವ್ರ ಮ್ಯೂಸಿಕ್ ಕೊಡದವ್ರೆ ಆ ಸಿನಿಮಾಗಳನ್ನ ನಾವು ನೋಡ್ತಾನೂ ಇರಲಿಲ್ಲ, ಸಾಂಗ್ಗಳನ್ನ ಕೇಳ್ತಾನೂ ಇರಲಿಲ್ಲ. ಆ ಯುಗಗಳನ್ನು ನಾವು ನೋಡಿದ್ದೀವಿ, ಆ ದಿನಗಳನ್ನು ನಾವು ನೋಡಿದ್ದೀವಿ, ಅಲ್ಲಿಂದ ನೋಡ್ಕೊಂಬಂದಿದ್ದೀವಿ. ಸೊ ಈ ವಿಷಯಗಳಿಗೆ ಬರೋಕ್ಕಿಂತ ಮುಂಚೆ ಚಂದನ ವನದ ಚಿಲುಮೆಗಳು, ಲ್ಯಾಂಡ್ಮಾರ್ಕ್ಸ್ ಆಫ್ ಸ್ಯಾಂಡಲ್ವುಡ್, 90 years ಫೀಲ್ಸ್ ಗುಡ್. ನಮ್ಮ ಕನ್ನಡ ಇಂಡಸ್ಟ್ರಿಗೆ 90 ವರ್ಷ ಆಗಿರೋದು. ಈ ಒಂದು ವಿಚಾರದಲ್ಲಿ ಕಾಳಜಿ ವಹಿಸಿ ನಮ್ಮ ಮಾಧ್ಯಮದವರಾದಂಥ ಶರಣು ಉಲ್ಲೂರ್ ಅವರಾಗಿರ್ಬೋದು, ಅಥವಾ ಶ್ಯಾಮ್ ಪ್ರಸಾದ್ ಅವರಾಗಿರ್ಬೋದು, ಅಥವಾ ನಮ್ಮ ವಿಜಯಜಿ ಆಗಿರ್ಬೋದು, ಒಂದು ಟೀಮಲ್ಲಿ ಸೇರಿಕೊಂಡು ಪ್ರೆಸ್ ಮಾಧ್ಯಮದವರು ನೀವು ಒಂದು ಇನಿಷಿಯೇಟಿವ್ ತಗೊಂಡು ಅದ್ಭುತವಾದ ಒಂದು ಬುಕ್ನ ಬರಿಬೇಕು ಅಂದ್ಕೊಂಡಿರೋದಕ್ಕೆ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಸಲ್ಯೂಟ್ ಹೇಳ್ತೀನಿ. ದಟ್ ಇಸ್ ಅದಕ್ಕೆ ತುಂಬ ಒಳ್ಳೆ ಮನಸ್ಸು ಬೇಕು. ಅದ್ರ ಬಗ್ಗೆ ಒಂದು ರೆಸ್ಪೆಕ್ಟ್ ಹಾಗೂ ಮರ್ಯಾದೆ ಅನ್ನೋದು ಇರಬೇಕು. ಅದನ್ನು ನೀವು ತುಂಬ ಚೆನ್ನಾಗಿ ಈ ಮೂಲಕ ತೋರಿಸ್ಕೊಟ್ಟಿದ್ದೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಕನ್ನಡ ಇಂಡಸ್ಟ್ರಿ 75 years ತುಂಬ ಚೆನ್ನಾಗಿ ಮಾಡಿದ್ವಿ. ಈಗ 90 years ಮಾಡಲಿ. ವಿ ಆರ್ ಆಲ್ವೇಸ್ ದೇರ್ ಟು ಸಪೋರ್ಟ್. ಇದಕ್ಕಿಂತ ಜಾಸ್ತಿ ನಾನೇನು ಕಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಇಟ್ ಆಲ್ಸೋ ಡಿಪೆಂಡ್ಸ್ ಆನ್
ಎವ್ರಿಬಡಿ ಈಸ್ ಅವೈಲಬಿಲಿಟಿ, ಅವ್ರು ಹೇಗೆ ಎತ್ತ ಅಂತ ನೋಡ್ಕೋಬೇಕು. ಬಟ್ ನಮ್ಮ ಕೊಡುಗೆ, ನಮ್ಮ ಒಂದು ಪ್ರೀತಿ ವಿಶ್ವಾಸ ಈ ವಿಚಾರದಲ್ಲಿ ಯಾವಾಗಲೂ ಇರುತ್ತೆ. ಇದೆಲ್ಲ ಬಿಟ್ಟು ನಾನು ಕೆಲವು ವಿಚಾರಗಳನ್ನ ಹೇಳಬೇಕಂತ ಅಂದ್ಕೊಂಡೆ. ಇತಿಹಾಸ ಅಂತ ತಗೊಂಡಾಗ ಇವತ್ತು ಹಲವಾರು ವಿಚಾರಗಳಲ್ಲಿ ನಾವು ಬಹಳ ಕಂಫರ್ಟಬಲ್ ಆಗಿ ಸಿನಿಮಾ ಇಂಡಸ್ಟ್ರಿನ ನೋಡ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ಕಂಫರ್ಟಬಲ್ ಅಂದರೆ ನಮಗೆ ಆದಂಥ ಎಫರ್ಟ್ಸು, ಸ್ಟ್ರೆಸ್ ಇದೆ. ಬಟ್ ಆವಾಗ ನಡೆದಂಥ ಸಿನಿಮಾಗಳು ಬಹಳ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದಂಥ ದಿನಗಳದು. ನಮ್ಮ ದೊಡ್ಡ ಮಾಮನವರ ಕಾಲದಿಂದ ನೆಲ ಕಾಕೊಂಡು ಬಂದಾಗ ಹಲವಾರು ಸಿನಿಮಾ ಸೂಪರ್ ಸ್ಟಾರ್ಸ್, ಅಂಬಿ ಮಾಮ ಆಗಿರ್ಬೋದು, ರವಿ ಮಾಮ ಆಗಿರ್ಬೋದು, ವಿಷ್ಣು ಮಾಮ ಆಗಿರ್ಬೋದು, ಶಂಕರ್ನಾಗ್ ಅಂಕಲ್ ಆಗಿರ್ಬೋದು, ಅನಂತ್ನಾಗ್ ಅಂಕಲ್ ಆಗಿರ್ಬೋದು, ಹಲವಾರು ಜನ ಬಹಳಷ್ಟು ಶ್ರಮಪಟ್ಟು ಈ ಒಂದು ಇಂಡಸ್ಟ್ರಿನ ಈ ಸ್ಥಾನಕ್ಕೆ ತಗೊಂಬಂದು ಕೊಟ್ಟಿದ್ದಾರೆ. ಜೊತೆಗೆ ನಿರ್ದೇಶಕರಾಗಿ ನಾಗಾಭರಣ ಅಂಕಲ್ ಆಗಿರ್ಬೋದು, ನಾಗತಿಹಳ್ಳಿ ಅಂಕಲ್ ಆಗಿರ್ಬೋದು. ನಮಗೆ ಚಿನ್ನಾರಿ ಮುತ್ತ ನನಗೆ ಏನು ಎತ್ತ ಅಂತಲೂ ಗೊತ್ತಿರಲಿಲ್ಲ. ನಾಗಾಭರಣ ಅಂಕಲ್ ಕ್ಯಾಮ್ರಾ ಮುಂದೆ ಕರ್ಸ್ಕೊಂಡು ನಿಲ್ಸ್ಕೊಂಡು ಬಾರ ನೀನು ಆ್ಯಕ್ಟ್ ಮಾಡೋ ಅಂದ್ಬಿಟ್ರು. ನನಗೇನು ಗೊತ್ತಿಲ್ಲ. ನಗು ಅಂದಾಗ ನಗುವೆ, ಡ್ಯಾನ್ಸ್ ಮಾಡು ಅಂದಾಗ ಡ್ಯಾನ್ಸ್ ಮಾಡುವೆ, ತಿನ್ನಕ್ಕೆ ಕೊಟ್ಟಾಗ ತಿನ್ನುವೆ. ನಾನು ಅದರಲ್ಲಿ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತಲೂ ಗೊತ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ನನ್ನನ್ನು ಚಿನ್ನಾರಿ ಮುತ್ತಲ್ಲಿ ನೋಡಿಕೊಂಡ್ರು. ಈ ನಾಗತಿಹಳ್ಳಿ ಅಂಕಲ್ನು ಚೆನ್ನಾಗಿ ಗೋಳ್ಕೊಂಬಿಟ್ಟಿದ್ದೀನಿ ಕೊಟ್ರೇಶಿ ಕನ್ಸು ಟೈಮಲ್ಲಿ. ಶೂಟಿಂಗ್ ಹೋಗ್ತಿದ್ನೋ ಇಲ್ವೋ, ಊಟ ಅಂತೂ ಕರೆಕ್ಟ್ ಆಗಬೇಕು ಅಂತ ತುಂಬ ಚೆನ್ನಾಗಿ ರೇಗಿಸ್ಬಿಟ್ಟಿದೆ. ನಿರ್ಮಾಪಕರು ನಂದಕುಮಾರ್ ಅಂಕಲ್ ಇದ್ದಂಥ ದಿನಗಳು. ನಮ್ಮ ಅಣ್ಣಂಗೆ ಒಂದು ಅವಕಾಶ ಸಿಕ್ತು, ಚಿನ್ನಾರಿ ಮುತ್ತ. ಅವನಿಗೆ ಸ್ಟೇಟ್ ಅವಾರ್ಡ್ ಬಂತು, ಕೊಟ್ರೇಶಿ ಕನ್ಸಲ್ಲಿ ನ್ಯಾಷನಲ್ ಅವಾರ್ಡ್ ಬಂತು. ಇದುವರೆಗೂ ನಾನು ಟ್ರೈ ಮಾಡ್ತಾ ಇದ್ದೆ ನ್ಯಾಷನಲ್ ಅವಾರ್ಡ್ ತಗೊಳಕ್ಕೆ. ಅದು ಯಾವಾಗ ಬರುತ್ತೇನೋ ನನಗಂತೂ ಗೊತ್ತಿಲ್ಲ. ಸ್ಟೇಟ್ ಅವಾರ್ಡ್ ಚೈಲ್ಡ್ ಆರ್ಟಿಸ್ಟ್ ತಗೋಬೇಕಂತ ಆಸೆ ಪಟ್ಟೆ. ಆವಾಗ ನನಗೆ ಅವಕಾಶ ಕೊಡಲಿಲ್ಲ ನಾಗತಿಹಳ್ಳಿ ಅಂಕಲು, ನಾಗಾಭರಣ ಅಂಕಲು. ನಾನು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಲ್ಲ ಅಂತ ತಮಾಷೆಗೆ ಹೇಳ್ತಿದ್ದೀನಿ ಅಂಕಲ್. ಸೊ ಇದೆಲ್ಲ ಒಳ್ಳೆ ದಿನಗಳು ಇವೆಲ್ಲ, ಮರೆಯೋಕ್ಕಾಗದೇ ಇರೋವಂಥ ದಿನಗಳು. ಆ ದಿನಗಳನ್ನ ಇವತ್ತು ಎಲ್ಲೋ ಈ 90 years ಬುಕ್ಕಲ್ಲಿ ನಾವೆಲ್ಲ ನೆನಪಿಸ್ಕೋತೀವಿ. ನಮ್ಮ ಹಳೆ ದಿನಗಳನ್ನ ನಾವು ನೋಡ್ತೀವಿ ಅಂದಾಗ ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಶ್ಯಾಮ್ ಪ್ರಸಾದ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಶರಣು ಉಲ್ಲೂರು ಅವ್ರಿಗೂ. ಆ್ಯಂಡ್ ಕೊಟ್ರೇಶಿ ಕನಸು ಜೊತೆಗೆ ಗಾನಯೋಗಿ ಪಂಚಾಕ್ಷರಿ ಗವಾಯ್ ನನಗಿನ್ನೂ ಜ್ಞಾಪಕ. ಹಂಸಲೇಖ ಅಂಕಲ್ ಕೊಟ್ಟಂಥ ಮ್ಯೂಸಿಕ್. ಅಂಕಲ್ ಇಲ್ಲೇ ನಿಮಗೆ ನಮಸ್ಕಾರ ಹೊಡೆದ್ಬಿಡ್ತೀನಿ ಅಂಕಲ್, ನಿಜವಾಗ್ಲೂ ಎಂಥ ಮ್ಯೂಸಿಕ್ ಅದು. ಈ ಒಂದು ಇಂಡಸ್ಟ್ರಿಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಎಲ್ಲೋ ನಮಗೂ ಒಂದು ಅವಕಾಶ, ನಮಗೂ ಒಂದು ಜಾಗ. ಇಲ್ಲಿ ನಾವು ನಮ್ಮಿಂದ ಇಂಡಸ್ಟ್ರಿ ಅನ್ನೋರಲ್ಲ, ನಾವು ಇಂಡಸ್ಟ್ರಿಯಿಂದ ಇಂಡಸ್ಟ್ರಿಗೋಸ್ಕರ ನಾವು ಅಂತ ನಂಬಿರೋರು ನಾವು. ಸೊ ಹಾಗಾಗಿ ಈ ವಿಚಾರದಲ್ಲಿ ಇನ್ನೇನು ಹೇಳೋಕ್ಕೂ ಗೊತ್ತಾಗ್ತಿಲ್ಲ ನನಗೆ. ಇಲ್ಲ ಆಲ್ರೆಡಿ ನಾನು ಆಗಲೇ ಹೇಳ್ದಾಗೆ ಟೆರರ್ಸ್ ಇದ್ದಾರೆ ಇಲ್ಲಿ. ಆ್ಯಂಡ್ ದೇ ಆರ್ ದ ಲೆಜೆಂಡ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಂಸಲೇಖ ಅಂಕಲ್ಗೆ ನನ್ನ ಕಡೆಯಿಂದ ಒಂದೇ 2 ಲೈನ್ ಅಂಕಲ್, ಗಾನಯೋಗಿ ಪಂಚಾಕ್ಷರಿ ಗವಾಯಿಂದ. ಜಸ್ಟ್ 1 ಲೈನ್ ಅಂಕಲ್. ನೀವಂತೂ ಭಯಂಗಿಲ್ಲ, ಏನಾರ ಚೆನ್ನಾಗಿಲ್ಲ ಅಂದ್ರೆ ಅದನ್ನು ಹೇಳ್ಬಿಡ್ತೀನಿ ಈಗಲೇ. ಸರಿಗಮ ಪದನಿ ಸಾವಿರದ ಶರಣು, ಸಾವಿರದ ಶರಣು, ಸಾವಿರದ ಶರಣು. ಗಾನಯೋಗಿ ಗುರುವೇ ನೀಲಿ ತಂತಿ ನುಡಿವೆ, ಸುಪ್ರಭಾತ ನಿನಗೆ, ಸುಪ್ರಭಾತ ನಿನಗೆ. ಸರಿಗಮ ಪದನಿ ಸಾವಿರದ ಶರಣು, ಸಾವಿರದ ಶರಣು, ಸಾವಿರದ ಶರಣು. ಥ್ಯಾಂಕ್ ಯು ಸೋ ಮಚ್. ಈ ಒಗ್ಗಟ್ಟು, ಈ ಪ್ರೀತಿ, ಈ ವಿಶ್ವಾಸ ಎಲ್ರ ಜೊತೆನೂ ಇರಬೇಕು. ನನ್ನಿಂದ ಅನ್ನೋದಲ್ಲ ಸಿನಿಮಾ, ನಮ್ಮಿಂದ ಅನ್ನೋದು ಸಿನಿಮಾ, ನಾವು ಅನ್ನೋದು ಸಿನಿಮಾ. ಇದು ನಾನು ಹೇಳ್ತಿರೋದಲ್ಲ, ನಾನು ಕಲ್ತ್ಕೊಂಡು ತಿಳ್ಕೊಂಬಂದಿರೋದು. ನಮ್ಮ ದೊಡ್ಡ ಮಾಮನವ್ರು ಹೇಳಿದ್ದು ಅದನ್ನು ನಾವು ಮುಂದಕ್ಕೆ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗಬೇಕು ಅಂತ ನಂಬಿರೋರು. ಮತ್ತೊಮ್ಮೆ ಎಲ್ರಿಗೂ ಒಳ್ಳೆಯದಾಗಲಿ. ಈ ಕುಟುಂಬ ಇನ್ನಷ್ಟು 100 ವರ್ಷಗಳು ನಡೀಲಿ, 100 ವರ್ಷಗಳ ಕಾಲ ಬದುಕಲಿ, ಹಲವಾರು ಜನಕ್ಕೆ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ 2 ಮಾತುಗಳ ಮುಗಿಸ್ತೀನಿ. ಜೈ ಹಿಂದ್, ಜೈ ಭುವನೇಶ್ವರಿ. ಚಂದನವನ ಫಿಲ್ಮ್ ಕ್ರಿಟಿಕ್ ಅವಾರ್ಡ್ ಅಕಾಡೆಮಿ, ಅದರ ಮೂಲಕ ಪುಸ್ತಕ ಪ್ರಶಸ್ತಿ ಇತ್ಯಾದಿ ಇವತ್ತು ಕಾರ್ಯಕ್ರಮ ಇದೆ. ಇದರಲ್ಲಿ ಅನೇಕರು ಪ್ರಾಯೋಜಕರಿದ್ದಾರೆ, ಬಂಧುಗಳಿದ್ದೀರಿ, ಉದ್ಯಮದ ಗೆಳೆಯರಿದ್ದೀರಿ, ಕಲಾವಿದರಿದ್ದಾರೆ, ನಮ್ಮ ಗೀತ ರಚನೆಕಾರರಿದ್ದಾರೆ, ಕವಿರಾಜ್ ಅವರು, ಸಂಭಾಷಣೆಕಾರರು, ಪತ್ರಕರ್ತರು. ಸೊ ಪ್ರಾತಿನಿಧಿಕವಾಗಿ ಚಿತ್ರರಂಗ ಎಲ್ಲ ಇಲ್ಲಿದೆ. ಆಮೇಲೆ ಈ ಥರ ಸಭೆಗಳೇ ಚಂದ. ಇಲ್ಲಿ 1 to 1 ಒಬ್ರು ಹೇಳಿದ್ದು ಒಬ್ರು ಕೇಳಿಸುತ್ತೆ. ಹಾಗಾಗಿ ನನಗೆ ಇಷ್ಟವಾದ ಸಭೆ ಇದು. ಈ ಪುಸ್ತಕ ನಾನು ಓದಿಲ್ಲ, ಆದರೆ ಇದನ್ನು ನೋಡಿದರೆ
ಇದು ಒಂದು ಡಾಕ್ಯುಮೆಂಟೇಷನ್ ಅಂತ ಅನಿಸುತ್ತೆ. ಸಾಕ್ಷ್ಯ, ಅನೇಕ ವಿಚಾರಗಳನ್ನು ಇಲ್ಲಿ ಸಾಕ್ಷೀಕರಿಸಲಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಅಲ್ಲಿ ಕಾಲಮಾನ ಕೂಡ ಅವರು ದಾಖಲಿಸಿದ್ದಾರೆ. ಈಗ ಎನಿ ಕೈಂಡ್ ಆಫ್ ಡಾಕ್ಯುಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸಿಗ್ನಿಫಿಕೆಂಟ್. ಅದು ತುಂಬ ಮುಖ್ಯ. ಕಾರಣ ಏನಂದರೆ, ನಾವು ಈಗ ಹೋಗ್ತಿರೋ ವೇಗ, ಪ್ರತಿ ಶುಕ್ರವಾರ ಬರ್ತಿರೋ ಸಿನಿಮಾಗಳು, ಅಬ್ಬರ, ಇದ್ರ ಮಧ್ಯೆ ನಮಗೆ ನಿನ್ನೆ ಏನಾಯಿತು ಅಂತ ಗೊತ್ತಾಗಲ್ಲ, ಮರ್ತೇ ಹೋಗುತ್ತೆ. ಅಷ್ಟು ಮಟ್ಟಿಗೆ ಒಂದು ಮರೆಗುಳಿತನ ಅಥವಾ ಜಾಣ ಮರೆಗುಳಿತನ ನಮ್ಮನ್ನು ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಹಾಗಾಗಿ ನಮ್ಮ ಹಿಂದಿನ ಬೇರುಗಳು, ನಡೆದ ದಾರಿ, ಏನೇನು ಕೆಲಸ ಮಾಡಿದ್ರು, ಯಾರು ಮಹತ್ವದ್ದು ಅನ್ನೋದು ನಮಗೆ ಕಾದಿರಿಸ್ಬೇಕು ಅದನ್ನು. ಅದು ಪುಸ್ತಕ ರೂಪದಲ್ಲಿದ್ರಂತೂ ಬಹಳ ಒಳ್ಳೆಯದು. ಯಾಕಂದರೆ ಪುಸ್ತಕ ರೂಪದಲ್ಲಿದ್ದರೆ ನೀವು ಇವತ್ತು ಓದ್ತೀರಾ, ಮುಚ್ಚಿಡ್ತೀರಾ, ಇನ್ನೊಬ್ರು ಓದ್ತಾರೆ, ಮತ್ತು ಮನೇಲಿ ಯಾರೋ ಓದ್ತಾರೆ, ಲೈಬ್ರರಿಲಿ ಇರುತ್ತೆ. ಸೊ ಹಾಗಾಗಿ ಡಾಕ್ಯುಮೆಂಟೇಷನ್ನು ಬಹಳ ಬಹಳ ಮುಖ್ಯ. ಅದಕ್ಕೆ ಒಂದು ಸಂಶೋಧನೆ ಬೇಕಾಗುತ್ತೆ. ಅದು ಯಾವ ಥರದ್ದಾಗಲಿ, ಕನ್ನಡದಲ್ಲಿ ಯಾವ ಕ್ಯಾಮ್ರಾಗಳು ಬಳಸಿದ್ವಿ, ಚಿತ್ರಗೀತೆಗಳು ಹೇಗಿತ್ತು, ಕಾದಂಬರಿ ಆಧಾರಿತ ಎಷ್ಟಿತ್ತು, ಚಿತ್ರಮಂದಿರಗಳು ಹೇಗಿತ್ತು, ತಂತ್ರಜ್ಞರು, ಕಲಾವಿದರು, ಎಷ್ಟೊಂದು ವಿಷಯಗಳ ಬಗ್ಗೆ ಡಾಕ್ಯುಮೆಂಟ್ ಮಾಡಬಹುದು. ಕಲ್ಕತ್ತಾದಲ್ಲಿ ಆ ಥರದ ಒಂದು ಮ್ಯೂಸಿಯಂ ಥರದ ವ್ಯವಸ್ಥೆ ಇದೆ. ನಮ್ಮಲ್ಲಿ ಇನ್ನೂ ನಾವು ಬಳಸ್ತಿದ್ದ ಕ್ಯಾಮ್ರಾಗಳೇ ಗೊತ್ತಿಲ್ಲ ಈಗ. ಮತ್ತು ರೀಲ್ಗಳನ್ನು ನೋಡದೇ ಇರೋವಂಥ ಯುವಕರಿದ್ದಾರೆ ಈಗಿನ ಫಿಲ್ಮ್ ಸ್ಟೂಡೆಂಟ್. ಮೊನ್ನೆ ಒಂದು ಸ್ಕೂಲಲ್ಲಿ, ನಾನು ಕ್ಲಾಸಲ್ಲಿ ಫಿಲ್ಮ್ ರೋಲ್ಗಳನ್ನು ತೋರಿಸಿದಾಗ ಅವರು ಆಶ್ಚರ್ಯ, ಹೀಗಿರ್ತಿತ್ತ ಫಿಲ್ಮು, ಪೆಂಡ್ರೈವ್ ಅಲ್ವಾ ಫಿಲ್ಮ್ ಅಂದರೆ ಅಂತ ಕೇಳಿದಂಥ ಮುಗ್ಧ ವಿದ್ಯಾರ್ಥಿಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ದೃಷ್ಟಿಯಿಂದ ಚಿತ್ರರಂಗದ ಬೆಳವಣಿಗೆಗೆ ನಮ್ಮ ಗೆಳೆಯರು ಈ ಥರದೊಂದು ಪ್ರಯತ್ನ ಮಾಡ್ತಿದ್ದಾರೆ. ಪ್ರಶಸ್ತಿ ಇದೆಲ್ಲ ಸಾಂಕೇತಿಕ. ಪ್ರಶಸ್ತಿಯ ಉದ್ದೇಶ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ, ಒಳ್ಳೆ ಕೆಲಸ ಮಾಡಿದಾಗ ಮೆಚ್ತೀವಿ ಅಂತ ಹೇಳುವಂಥ ಒಂದು ಚಿಕ್ಕ ಒಂದು ದ್ಯೋತಕ ಅಷ್ಟೇ ಅದು. ಅದರಿಂದ ಈ ಕೆಲಸ ಮಾಡ್ತಿರೋ ಎಲ್ಲ ಗೆಳೆಯರಿಗೂ ಶುಭ ಹಾರೈಸಿ, ಇನ್ನು ನಮ್ಮ ಈ ಸಾಕ್ಷೀಕರಿಸುವಂಥದ್ದು, ಡಾಕ್ಯುಮೆಂಟೇಷನ್ ಮಾಡ್ತಕ್ಕಂಥದ್ದು ಚಿತ್ರರಂಗದಲ್ಲಿ ತುಂಬ ಆಗಿದೆ. ಲ್ಯಾಬ್ಗಳು ಹೊಡೆದು ಹೋಗಿದೆ, ಚಿತ್ರಮಂದಿರಗಳು ಮುಚ್ಚಿ ಹೋಗ್ತಿದ್ದಾವೆ, ಹಳೆಯ ಪ್ರೊಜೆಕ್ಟರ್ಗಳು ಹೊರಟೋಗ್ತಿದೆ. ಅದನ್ನೆಲ್ಲ ಕಾದಿರಿಸಿ ಒಂದು ಸ್ಟೆನ್ ಬ್ಯಾಕ್ ಎಡಿಟಿಂಗ್ ಯೂನಿಟ್ ಇರಬಹುದು, ರೀಲ್ಗಳಿರಬಹುದು, ಪ್ರೊಸೆಸಿಂಗ್ ಯೂನಿಟ್ಸ್ ಇರ್ಬೋದು, ಇಟ್ಟರೆ ನೆಕ್ಸ್ಟ್ ಜನ್ರೇಷನ್ಗೆ ಸಿನಿಮಾ ಬೆಳೆದು ಬಂದ ರೀತಿ ಬೇಕು. ಅದರಿಂದ ನಾವು ಮುಂದೆ ಹೋಗಬೇಕಾದ್ರೆ ಭೂತದ ನೆನಪು ಇಟ್ಕೊಂಡ್ರೆ ವರ್ತಮಾನದಲ್ಲಿ ಒಳ್ಳೆಯ ಭವಿಷ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಕುಲುಮೆಯಿಂದ ನೀವು ಚಿಲುಮೆಗಳಾಗಿರುವುದು ನನಗೆ ತುಂಬ ಸಂತೋಷ. ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೇಳ್ತೀನಿ. ನಿಮ್ಗೆ ಈಗಾಗಲೇ ಗೊತ್ತು, ಈ ಬುಕ್ಕಿನ ಬಗ್ಗೆ ನಾವು ಸಾಕಷ್ಟು ಪ್ರಚಾರಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಕಳೆದ 2 ವಾರದಿಂದ. ಈ ಬುಕ್ಕಿನ ಬಗ್ಗೆ ನಾವು ಮೊದಲನೇದಾಗಿ ಪ್ರಕಟಣೆ ಕೊಟ್ಟಿದ್ದು ಮಾರ್ಚ್ 3ನೇ ತಾರೀಕು ಈ ವರ್ಷ. ಅದು ಚಂದನವನ ಅನ್ನೋ ಕನ್ನಡ ಟಾಕಿ ಸಿನಿಮಾದ ಯುಗ ಪ್ರಾರಂಭವಾದ 90ನೇ ಆನಿವರ್ಸರಿ. ಅದು 1934 ಬಿಡುಗಡೆಯಾದ ಕನ್ನಡದ ಮೊದಲ 2 ಟಾಕಿ ಚಿತ್ರಗಳು, ಸತಿ ಸುಲೋಚನಾ ಮತ್ತು ಭಕ್ತ ಧ್ರುವ. 2024 ಈ ವರ್ಷ ಅದ 90ನೇ ಆನಿವರ್ಸರಿನ ನಾವು ಮಾರ್ಚ್ 3ನೇ ತಾರೀಕು ಸೆಲೆಬ್ರೇಟ್ ಮಾಡಬೇಕಾಗಿತ್ತು. ಮಾಡಿದ್ವಿ. ಯಾವ ರೀತಿಯಲ್ಲಿ ಅಂದ್ರೆ, ಸರ್ಕಾರ ಒಂದು ಅನೌನ್ಸ್ಮೆಂಟ್ ಮಾಡ್ತು, ಈ ವರ್ಷ 90ನೇ ಆನಿವರ್ಸರಿನ ದೊಡ್ಡ ಮಟ್ಟದಲ್ಲಿ ನಾವು ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರು. ಫಿಲಂ ಚೇಂಬರಿನಲ್ಲಿ ಕೆಲವರು ಹೇಳಿದ್ರು, ಈ ವರ್ಷದಲ್ಲಿ 2009 ನಾವು 75ನೇ ಅಮೃತ ಮಹೋತ್ಸವ ಯಾವ್ದು ಮಾಡಿದ್ವಿ ಅದನ್ನ ಮೀರಿಸುವಂತ ಒಂದು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತ ಅವರು ಅನೌನ್ಸ್ ಮಾಡಿದ್ರು. ಆ ರೀತಿಯಾಗಿ ತುಂಬಾ ಅನೌನ್ಸ್ಮೆಂಟ್ಗಳು ಈ ಮಾರ್ಚ್ 3ನೇ ತಾರೀಕು ಬಂತು. ಆಗ ನಮ್ಮ ಅಕಾಡೆಮಿ ಕಡೆಯಿಂದನೂ ಏನಾದ್ರೂ ಮಾಡ್ಬೇಕು ಪತ್ರಕರ್ತರು ಅನ್ನೋ ಒಂದು ಆಸೆನಲ್ಲಿ ನಾವು ಈ ಬುಕ್ ಅನ್ನ ಬರೆಯೋಣ, ಈ ವರ್ಷನೇ ಅದನ್ನ ಪ್ರಕಟಿಸೋಣ ಅಂದ್ಬಿಟ್ಟು ಒಂದು ವಿಡಿಯೋನೂ ಅವತ್ತು ಮಾರ್ಚ್ 3ನೇ ತಾರೀಕು ನಾವು ರಿಲೀಸ್ ಮಾಡಿದ್ವಿ. ಅದರಲ್ಲಿ ನೀವು ಗಮನಿಸಿದ್ರೆ ಅದು ಈಗಲೂ ಆನ್ಲೈನ್ ನಲ್ಲಿದೆ. ಅದ್ರಲ್ಲಿ ನಾವು ಹೇಳಿದ್ದು ಕಾಂಟೆಂಪರರಿ ಸಿನಿಮಾಗಳು, ಈ ಸಮಕಾಲೀನ ಈ 21ನೇ ಶತಮಾನದಲ್ಲಿ ಬಂದಿರೋ ಕನ್ನಡ ಸಿನಿಮಾಗಳು ಒಂದು 25 ಪಟ್ಟಿ ಮಾಡಿ, ಅದು ಹೇಗೆ ಈ ಶತಮಾನದಲ್ಲಿ ಕನ್ನಡ ಚಿತ್ರಗಳಿಗೆ ಹೊಸ ದಿಕ್ಕನ್ನು ತೋರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ವಿಮರ್ಶೆಗಳನ್ನ ಮಾಡಿ ಒಂದು ಪುಸ್ತಕ ಮಾಡೋಣ ಅಂತ ಆಯ್ತು. ಅದು 2-3 ತಿಂಗಳ ನಂತರ ನಮಗೆ ಗೊತ್ತಾಗಿದ್ದೇನು ಅಂದ್ರೆ, ಸರ್ಕಾರ ಈ 90ನೇ ಆನಿವರ್ಸರಿ ಮರ್ತೋಗಿದೆ, ಚಲನಚಿತ್ರ ಅಕಾಡೆಮಿ ಮರ್ತೋಗಿದೆ, ಚಲನಚಿತ್ರ ವಾಣಿಜ್ಯ ಮಂಡಳಿನೂ ಮರ್ತೋಗಿದೆ, ಕೊನೆಗೆ ಉಳ್ಕೊಂಡಿರೋದು ನಾವೇನೆ ಅಂತ ಗೊತ್ತಾಯ್ತು. ಸೊ ಆ 25 ಸಿನಿಮಾಗಳ ಪುಸ್ತಕನ ನಾವು 90ಕ್ಕೆ ವಿಸ್ತರಣೆ ಮಾಡ್ಕೊಂಡ್ವಿ. ಆಯ್ತು, 1934 to 2024 90 ವರ್ಷದಲ್ಲಿ 90 ಸಿನಿಮಾಗಳನ್ನ, ಯಾವುದು ಕನ್ನಡಕ್ಕೆ ಹೊಸ ದಿಕ್ಕನ್ನು ತೋರಿಸಿದಂತ ಸಿನಿಮಾ,
ಅದರಲ್ಲಿ ಕೆಲವು ದಿಕ್ಕು ತಪ್ಪಿಸಿರೋ ಸಿನಿಮಾ ಅಂತಾನು ನೀವು ಅನ್ಕೊಬಹುದು. ಆದ್ರೂ ಒಟ್ನಲ್ಲಿ ಹೊಸ ದಿಕ್ಕಿಗೆ ಕನ್ನಡ ಚಿತ್ರರಂಗವನ್ನ ತೆಗೆದುಕೊಂಡು ಹೋದ 90 ಸಿನಿಮಾಗಳನ್ನ ಪಟ್ಟಿ ಮಾಡೋ ಕೆಲಸಕ್ಕೆ ಹೇಳಿದ್ವಿ. ಆಮೇಲೆ ಗೊತ್ತಾಯ್ತು 5,000 ಸಿನಿಮಾಗಳು ಯಾವ ಇದಾವೆ, ಅದನ್ನೆಲ್ಲ ಎಲ್ಲರೂ ಕೂಡ ಎಲ್ಲವನ್ನು ನೋಡಿಲ್ಲ. ಕೆಲವೊಂದು ಸಿನಿಮಾಗಳು ನೋಡೋದಕ್ಕೆ ಇವಾಗ ಸಿಗೋದೂ ಇಲ್ಲ. ಈ ಇತಿಮಿತಿಯಲ್ಲೇನೆ ನಾವು ಸಿನಿಮಾಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಅದು ಕೊನೆಗೆ ಒಂದು 250-300 ಸಿನಿಮಾಗಳಿಗೆ ಇಳಿಸಿದ್ವಿ. ಕೊನೆಗೆ ಅದು 90 ಸಿನಿಮಾ ಮಾಡೋ ಅಷ್ಟರಲ್ಲಿ ತುಂಬಾ ಪ್ರಿಂಟ್ಗೆ ಹೋಗೋ ಹಿಂದಿನ ದಿನ ಕೂಡ ಈ ಸಿನಿಮಾ ಬದಲು ಆ ಸಿನಿಮಾ ಇರಬೇಕಿತ್ತು ಅಂತ ಚರ್ಚೆಗಳು ರಾತ್ರಿ ಎಲ್ಲ ಮಾಡಿದೀವಿ. ಆದ್ರೂ ಇದರಲ್ಲಿ ಅಪ್ಪಿ ತಪ್ಪಿ ಏನಾದ್ರೂ ಆ ರೀತಿಯ ಸಿನಿಮಾಗಳು ಬಿಟ್ಟೋಗಿದ್ರೆ ಅದು ನಮ್ಮ ತಪ್ಪೇ ಹೊರತು ಆ ಚಿತ್ರದ್ದಲ್ಲ. ನಮ್ಮ ಇತಿಮಿತಿನಲ್ಲಿ ಎಷ್ಟು ಸಾಧ್ಯವಿತ್ತೋ ಅದನ್ನ ಮಾಡಿದೀವಿ. ಮತ್ತೆ ಇದರಲ್ಲಿ ಒಂದು ಪರ್ಸನಲ್ ಬಯಾಸ್ಗಳು ಬರೋ ಸಾಧ್ಯತೆ ಜಾಸ್ತಿ ಇದೆ. ನಮ್ಮ ಪ್ರೆಜುಡೈಸ್ಗಳು ಇಂದ ಕೆಲವು ಸಿನಿಮಾಗಳು ಸೆಲೆಕ್ಟ್ ಆಗೋದು ಅಥವಾ ಆಗದೆ ಇರೋಂತ ಅದನ್ನ ಸಾಕಷ್ಟು ನಾವು ಅವಾಯ್ಡ್ ಮಾಡಕ್ ಟ್ರೈ ಮಾಡಿದೀವಿ. ಆದ್ರೂ ಅದರಲ್ಲಿ ಆಗಿರೋ ಸಾಧ್ಯತೆ ಇದೆ. ಅದ್ರಲ್ಲಿ ಏನಾದ್ರೂ ಆ ರೀತಿ ನಿಮ್ಗೆ ಅನ್ಸಿದ್ರೆ ಈಗಲೇ ನಿಮ್ಗೆಲ್ಲರ ಕ್ಷಮೆ ಕೇಳ್ಬಿಡ್ತೀವಿ. 100ನೇ ವರ್ಷಕ್ಕೂ ಒಂದು 100 ಸಿನಿಮಾಗಳ ಬುಕ್ ಬರ್ದೇ ಬರೀತೀವಿ 2034ಗೆ. ಸೊ ಇಲ್ಲಿ ನಾನು ಹೇಳಿದ ಹಾಗೆ ಈ ಸಿನಿಮಾಗಳನ್ನ ಯಾವ ಒಂದು ಕ್ರೈಟೀರಿಯಾ ಬೇಕಾಗಿತ್ತು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಬಾಕ್ಸ್ ಆಫೀಸ್ ನಲ್ಲಿ ಇವಾಗ ನಮಗೆ ಗೊತ್ತಿರೋ ಹಾಗೆ ಇವಾಗ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಬಾಕ್ಸ್ ಆಫೀಸ್ ಅಲ್ಲಿ ಯಾವ ಸಿನಿಮಾ ಅತ್ಯಂತ ಹೆಚ್ಚು ಕೋಟಿಗಳನ್ನ ಮಾಡಿದೆ ಅದೇ ಶ್ರೇಷ್ಠ ಸಿನಿಮಾ ಅನ್ನೋ ಅಂತ ಒಂದು ಮಾನದಂಡನ ಜನರ ಅಭಿಪ್ರಾಯ ತರ ರೂಪಿಸ್ಬಿಟ್ಟಿದ್ದಾರೆ. ಬಟ್ ಇಲ್ಲಿ ನಾವು ಆ ಕೆಲಸ ಮಾಡೋ ಆಗಿರ್ಲಿಲ್ಲ. ಕನ್ನಡದ ಮೊದಲನೇ ಚಲನಚಿತ್ರ ಪಟ್ಟಿಗೆ ಬರಲೇಬೇಕಾಗಿತ್ತು. ಮೊದಲು ನಿರ್ಮಾಣ ಶುರು ಆಗಿದ್ದು ಬೇರೆ ಸಿನಿಮಾ ಭಕ್ತಧ್ರುವ, ರಿಲೀಸ್ ಆಗಿದ್ದು ಬೇರೆ ಸಿನಿಮಾ ಸತಿ ಸುಲೋಚನಾ. ಆ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಅದು ಕನ್ನಡ ಚಿತ್ರರಂಗಕ್ಕೆ ದಿಕ್ಕು ತೋರಿಸಿದ ಸಿನಿಮಾಗಳು ಅಂತ ಹುಡ್ಕೊಂಡು ಬರ್ಬೇಕಾಯ್ತು. ನಿಮ್ಗೆಲ್ಲ ಕೆಲವರಲ್ಲಿ ತುಂಬಾ ಜನ ಗೊತ್ತಿರ್ಬೋದು, ಕನ್ನಡ ವಾಕ್ಚಿತ್ರ ಶುರು ಆಗೋದಕ್ಕಿಂತ ಮುಂಚೆನೆ ಕನ್ನಡದ ಮಹನೀಯರು ಎಷ್ಟೊಂದು ಜನ ಸೈಲೆಂಟ್ ಸಿನಿಮಾಗಳನ್ನ ಮಾಡಿದ್ರು. ಗುಬ್ಬಿ ವೀರಣ್ಣ ಅವರು ಆಗ್ಲೇನೆ ಸೈಲೆಂಟ್ ಎರಾನಲ್ಲೇ ಪ್ಯಾರಲಲ್ ಸಿನಿಮಾ ಅಂತ ಮಾಡ್ಬಿಟ್ಟಿದ್ರು, ಇಸ್ ಲವ್ ಅಫೇರ್ ಅನ್ನುವಂಥದ್ದು ಒಂದು ಸಿನಿಮಾ. ಟಿಪಿ ಕೈಲಾಸಂ ಅವರು ನಟರಾಗಿ ಸೈಲೆಂಟ್ ಸಿನಿಮಾನಲ್ಲಿ ಅಭಿನಯಿಸಿದ್ರು. ಶಿವರಾಮ ಕಾರಂತರು 2 ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ರು 30ನೇ ವಯಸ್ಸಲ್ಲಿ, ಸೈಲೆಂಟ್ ಸಿನಿಮಾಗಳನ್ನ. ಆ ಸಿನಿಮಾಗಳು ಯಾವುದು ನಮ್ಮ ಬುಕ್ಕಲ್ಲಿ ಇಲ್ಲ. ನಾವು ತಗೊಂಡಿರೋದು 1934 ನಂತರ ಈ ವಾಕ್ ಚಿತ್ರ ಟಾಕಿ ಸಿನಿಮಾಗಳ ಯುಗದಿಂದ ನಾವು ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಬೇರೆ ಬೇರೆ ಕ್ರೈಟೀರಿಯಾ ಅಂತ ನಿಮ್ಗೆ ಹೇಳಿದೆ. ಬರೀ ಬಾಕ್ಸ್ ಆಫೀಸ್ ಮಾತ್ರ ಅಲ್ಲ, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಇಂದ ಗಮನ ಸೆಳೆದಂತ ಸಿನಿಮಾಗಳು, ಅಥವಾ ಒಂದು ಕಥಾವಸ್ತುವಿನಿಂದ ಒಂದು ಟ್ರೆಂಡ್ ಶುರು ಮಾಡಿದಂತ ಸಿನಿಮಾಗಳು. ಇದನ್ನ ಮುನ್ನುಡಿನಲ್ಲಿ ನಾವು ಸಾಕಷ್ಟು ವಿವರವಾಗಿ ಬರೆದಿದ್ದೀವಿ ಯಾವ ರೀತಿನಲ್ಲಿ ಈ ಸೆಲೆಕ್ಷನ್ ನಡೀತು ಅಂತ. ನಮ್ಗೆ ಈ ರಿಸರ್ಚ್ ಲಾಸ್ಟ್ 6-7 ತಿಂಗಳು ನಾವು ಮಾಡಿದ ರಿಸರ್ಚ್ ಅಲ್ಲಿ ನಮಗೆ ಗಮನಕ್ಕೆ ಬಂದಿದ್ದೇನೆಂದ್ರೆ, ಹಂಸಲೇಖ ಸರ್ ಹೇಳಿದಾಗೆ ಕನ್ನಡ ಚಿತ್ರರಂಗ ವಿಶ್ವ ಮಟ್ಟದಲ್ಲಿ ಹೆಮ್ಮೆ ಪಡುವಂತ ಸಾಕಷ್ಟು ಸಿನಿಮಾಗಳು ನಾವು ಕಳೆದ 90 ವರ್ಷದಲ್ಲಿ ಮಾಡಿದೀವಿ. ಒಂದು ಉದಾಹರಣೆ ಕೊಡೋದಾದ್ರೆ, ನಮ್ಮ ನಾಗಭರಣ ಸರ್ ಇಲ್ಲೇ ಇದ್ದಾರೆ. ಅವ್ರದ್ದು ಒಂದು ಸಿನಿಮಾ, ಈ ಹಲವು ಸಿನಿಮಾಗಳಿದ್ದಾವೆ, ಅದರಲ್ಲಿ ಒಂದು ಸಿನಿಮಾದು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಪ್ರಪಂಚದಲ್ಲಿ ಅವರು ಆ ಸಿನಿಮಾ ಮಾಡೋ ತನಕ ಆ ರೀತಿಯ ಸಿನಿಮಾ ಆಗಿರ್ಲಿಲ್ಲ. ಅದಾದ್ಮೇಲೂ ಇಲ್ಲಿವರೆಗೂ ಒಂದು ಸಿನಿಮಾನು ಆ ರೀತಿ ಯಾರಿಗೂ ಮಾಡಕ್ ಸಾಧ್ಯ ಆಗಿಲ್ಲ. ಒಬ್ಬ ಕವಿಯ ಕವಿತೆಗಳನ್ನ ತಗೊಂಡು ಅದರಿಂದ ಕಥೆಯನ್ನ ಪೋಣಿಸಿ ಒಂದು ಸಿನಿಮಾ ಮಾಡಿರೋದು ಕನ್ನಡದಲ್ಲಿ ಮಾತ್ರ. ವಿಶ್ವದಲ್ಲಿ ಯಾವ ಭಾಷೆನಲ್ಲೂ ಈ ರೀತಿಯ ಒಂದು ಅದ್ಭುತ ಸಿನಿಮಾ ಮಾಡೇ ಇಲ್ಲ. ಸೊ ಈ ರೀತಿಯ ಹಲವಾರು ಸಿನಿಮಾಗಳು ಬೇರೆ ಬೇರೆ ಕಾರಣಕ್ಕೆ ವಿಶ್ವ ಮಟ್ಟದಲ್ಲಿ ಗುರುತಿಸ್ಕೊಳ್ಳುವಂಥದ್ದಾಗ್ಲಿ, ಕೇವಲ ಕನ್ನಡ ಚಿತ್ರರಂಗಕ್ಕೆ ದಿಕ್ಕು ತೋರಿಸಿದ್ದಲ್ಲ, ಒಂದು ವಿಶ್ವ ಮಟ್ಟದಲ್ಲಿ ಇದೊಂದೊಂದು ಸ್ಥಾನ ಪಡೆಯುವಂತ ಸಿನಿಮಾಗಳು ಕನ್ನಡದಲ್ಲಿ ಸಾಕಷ್ಟು ತಯಾರಾಗಿದ್ದಾವೆ. ಅವುಗಳಲ್ಲಿ ಹಲವು ಎಲ್ಲವನ್ನು ಈ ಬುಕ್ಕಲ್ಲಿ ಸೇರಿಸೋ ಪ್ರಯತ್ನ ಮಾಡಿದ್ದೀವಿ. ಅದು ಮೊದಲೇ ಹೇಳ್ದಂಗೆ ನಮ್ಮ ಇತಿಮಿತಿಯಲ್ಲಿ ನಮಗೆ ನಮ್ಮ ತಿಳುವಳಿಕೆಗೆ ಎಷ್ಟು ಅದು ಅರ್ಥ ಆಯಿತು ಆ ನಿಟ್ಟಿನಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಅದರ ಜೊತೆಗೆ ಕ್ವಾಲಿಟಿ ಅದನ್ನ ಫಸ್ಟ್ ಈಗ ಇನ್ನೊಂದು ಹೆಗ್ಗಳಿಕೆ ಈ ಪುಸ್ತಕದ್ದೇನೆಂದ್ರೆ, ಇದು ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಇದೆ. ಒಂದೇ ಬುಕ್ನಲ್ಲಿ ಕನ್ನಡದಲ್ಲೂ ಕೂಡ ಮತ್ತು ಇಂಗ್ಲಿಷಲ್ಲೂ ಕೂಡ ಆ ಸಿನಿಮಾ ಯಾಕೆ ಒಂದು ಮೈಲಿಗಲ್ಲು ಸಿನಿಮಾ ಕನ್ನಡದಲ್ಲಿ, ಯಾಕೆ ಅದೊಂದು ಮೈಲ್ ಸ್ಟೋನ್ ಅನ್ನೋದನ್ನ ವಿವರಿಸಿದ್ದೀವಿ. ಇದರಿಂದ ನಾಗ್ತಿಹಳ್ಳಿ ಸರ್ ಹೇಳಿದಾಗೆ ಕನ್ನಡ ಸಿನಿಮಾ ಆಸಕ್ತರಿಗೆ ಕನ್ನಡದಲ್ಲಿ ಗೊತ್ತಾಗತ್ತೆ. ಆದರೆ ಕನ್ನಡ ಸಿನಿಮಾ ಬಗ್ಗೆ ನಾವು ಬೇರೆಯವ್ರಿಗೆ ಹೇಳಬೇಕಾದ್ರೆ ಹೇಗೆ ಹೇಳೋದು?
ಈ ಬುಕ್ನ ಕನ್ನಡದಲ್ಲಿ ಬರೆದು ನಂತರ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಏನೋ ಮಾಡೋದ್ರ ಬದಲು ಇಂಗ್ಲೀಷ್ನಲ್ಲೇ ಬರೆದ್ಬಿಟ್ಟಿದೀವಿ. ಸೊ ಯಾರು ಬೇಕಾದ್ರೂ ಇದನ್ನ ಧೈರ್ಯವಾಗಿ ಕನ್ನಡ ಸಿನಿಮಾ ಬಗ್ಗೆ ಏನಾದ್ರೂ ನೀವು ಹೆಮ್ಮೆಯಿಂದ ಹೇಳ್ಕೋಬೇಕು ಬೇರೆಯವ್ರಿಗೆ ಅಂದ್ರೆ ಈ ಪುಸ್ತಕನ ತೋರಿಸ್ಬೋದು ನೀವು. ಸೊ ಆ ರೀತಿಯ ಹಲವಾರು ಸಿನಿಮಾಗಳು ಇದರಲ್ಲಿದೆ. ಸೊ ಇದು ಕನ್ನಡ ಇಂಗ್ಲಿಷ್ ಬೈಲಿಂಗ್ವಲ್ ಆಗಿ ಮಾಡಿದೀವಿ. ಮತ್ತೆ ನಮ್ಮ ಸ್ಪಾನ್ಸರ್ಸ್ಗಳಿಗೆಲ್ಲ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕು. ಈ ಒಂದು ಕ್ವಾಲಿಟೇಟಿವ್ ಆಗಿ ಒಂದು ಉತ್ಕೃಷ್ಟ ಕ್ವಾಲಿಟಿನಲ್ಲಿ ಒಂದು ಇಂಟರ್ನ್ಯಾಷನಲ್ ಒಂದು ಕಾಫಿ ಟೇಬಲ್ಸ್ ಬುಕ್ಸ್ ಯಾವ್ದು ಬರ್ತವೆ ಅದನ್ನ ನೋಡಿದಾಗ ಅದ್ರ ಜೊತೆಗೆ ಇಟ್ರೆ ಸಮನಾದ ತೂಕದಲ್ಲಿ ಇದು ಇರುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಅದಕ್ಕೋಸ್ಕರ ಇದರ ಬೆಲೆ ಕೂಡ ಅಷ್ಟೇ ಚೆನ್ನಾಗಿ 2,500 ರೂಪಾಯಿಗೆ ಇಟ್ಟಿದ್ದೀವಿ. ಆದ್ರೆ ನಮ್ಮ ಸ್ಪಾನ್ಸರ್ಗಳ ಸಪೋರ್ಟ್ ಇಂದಾಗಿ ನಾವು ಇದನ್ನ ಬುಕ್ ನ ಪ್ರಿಂಟ್ ಮಾಡಿಸೋದಕ್ಕೆ ಸಾಧ್ಯವಾಯಿತು. ಅವ್ರ ಕಡೆಯಿಂದ ಸಾಕಷ್ಟು ಜನಕ್ಕೆ ಈ ಬುಕ್ ತಲುಪ್ತಾ ಇದೆ ಮತ್ತು ಒಂದು ವೆರಿ ಲಿಮಿಟೆಡ್ ಎಡಿಷನ್ನು ಇದನ್ನ ಸೇಲ್ ಮಾಡ್ತಾ ಇದ್ದೀವಿ. ಒಂದು 75ರಿಂದ 100 ಕಾಪಿಗಳು ಮಾತ್ರ ಪರ್ಚೇಸ್ಗೆ ಅವೈಲಬಿಲಿಟಿ ಇದೆ. ಇವಾಗ್ಲೂ ಯಾರಾದ್ರೂ ಪರ್ಚೇಸ್ ಮಾಡೋಗಿದ್ರೆ ಮಾಡಬಹುದು. ಮಿಕ್ಕಿದೆಲ್ಲ ಬುಕ್ಕಲ್ಲಿ ಇದೆ. ಪ್ಲೀಸ್ ದಯವಿಟ್ಟು ಎಲ್ಲರೂ ಓದ್ಬೇಕು ಅಂತ. Function, but why is everyone so silent here? I thought there'll be visuals, there'll be a lot of noise. Yeah. All that's for Shyam and Sharan Hullur. Visuals and claps for you. Applause. Thank you so much. Respected seniors from the industry, Hamsalekha sir, Nagatali Chandrasekhar ji, Nag Bharna ji, all beautiful faces, beautiful ladies I see here. I'm sorry I have not met you earlier. And all the handsome guys, maybe some future heroes and heroines of this industry. Thank you very much for calling me here, Sharan and Shyam. Shyam has been a great friend. ಶ್ಯಾಮ್ ನನಗೆ ಇನ್ವೈಟ್ ಕೊಡುವಾಗ ನಾನು ಹೇಳಿದೆ, ಶ್ಯಾಮ್ ನಾನು ಅಲ್ಲಿ ಬಂದು ಏನು ಮಾಡಲಿ, ನೀವು ಕನ್ನಡ ಆಕ್ಟಿವಿಸ್ಟ್, ನಾನು ಕನ್ನಡ ತಪ್ಪು ಮಾಡಿದರೆ ನೀವು ಬೈತೀರಾ ಅಂತ. ಹಿ ಇಸ್ ಅ ವೆರಿ ವೆರಿ ವೊಸಿಫರಸ್ ಕನ್ನಡ ಆಕ್ಟಿವಿಸ್ಟ್. ಸೊ ಈ ಸೈಡ್ ಇಲ್ಲ, ಈ ಬುಕ್ ಬೈಲಿಂಗ್ವಲ್ ಇದೆ ಬನ್ನಿ ಅಂತ. ಇಮಿಡಿಯೇಟ್ಲಿ ಐ ಜಂಪ್ಡ್ ಅಪ್. ಐ ಸೆಡ್ yes, I will come. And also Sandalwood, landmarks of Sandalwood, we are all part of this, we have all grown up with this industry 90 years. So I'm sure all of us as youngsters have grown up and associated with this industry. And it has been, part of the reflections from the industry that, we have kind of taken as part of our life. And Shyam and Sharan have done a great work. You need not wait for government to do anything. It's good that you have come forward with this initiative. I hope this book will be taken forward and recognized by the government of Karnataka as well. We will take it forward and keep it before the Department of Information, Karnataka Information Department, and also recommend this book so that people understand the history of this glorious sandalwood industry. And also I recommend to you that you take this book and launch at the national level. Perhaps we should take it to Mumbai Press Club. We will I'll help you, associate with you and launch it at the national level, because this glorious history of sandalwood should be known across the country. There is glorious Kannada industry, especially sandalwood industry, has been instrumental in preserving the culture of Karnataka. And also it is this industry that has not yet been adulterated. Like we have seen how Bollywood, Tamil film industry, Telugu, all this Jhatka songs and all these things, they say it is adulteration. But Kannada film industry has still maintained its culture, its values, and it is still known for its. It may be slow, but it is still known for its values and culture. What we are known as Kannadigas. So I really love this aspect, and especially the fact that I have worked in national media. I have worked in Hindi and English channels, and through this medium, I have associated with sandalwood. Especially when Dr. Rajkumar's kidnapping. That was a time when the entire media came close, with the film industry. That was the time we all associated with everyone. That was the time we associated with Puneeth Rajkumar. We literally grew up with him. The friendship remained with him till he passed away recently. It was those days. All of you, used to protest, and all the seniors, from the industry were so active in taking part in the release of Dr. Rajkumar. And it is my privilege, I'm very proud to say that I have interviewed Dr. Rajkumar when he was released.
I had stitched a new dress. I knew that Dr. Rajkumar will be released safe. That was the beginning of my career, 2000. And Veerappan had kidnapped. And it was this. I mean, I'm saying this because for me, this is a landmark. My association with the sandalwood industry, 2000 when he kidnapped Dr. Rajkumar, it was the beginning of my career. I was working with Aaj Tak. It was a Hindi channel. And those days, we used to portray, the stories from Karnataka at the national level. And believe me, it was during that time, despite it was a crime story, despite we were talking about his kidnapping, national media got so much interested in that. Every bulletin used to end with Dr. Rajkumar's song. Who's Dr. Rajkumar? So that used to be the interest those days in the national level. So, and I also remember Nagteli Chandrasekhar ji had come to my studio. I was in Star News that time. He had made a movie, Matadu Mallige. And somehow the reviews of this movie was that this movie was based on, the Singhu struggle. A farmer trying to save his land and fighting against the corporates. So there were some reviews, these reviews made headline. And it was the same time that the Singhu struggle in West Bengal was going on. And that movie was really, more popular in North India. So there were a lot of reviews about this movie. And that was the time Dr. Chandrasekhar and Vishnu Vardhan and Suhasini had come to my studio. And we had interviewed them in Star News. So that's how, what I'm trying to say is, though we have worked in national channel, we've been associated with the industry. We have represented the industry at the national level. That is why it is important that, this book is bilingual. That is why it is important that people who don't know Kannada, those who are non-Kannadigas, should know about the glorious history of, the sandalwood. One small interesting landmark in my life about sandalwood I would like to tell you is that the first time I bunked a class was when I was in 9th standard school. And that was for Ravichandran's movie Premaloka. and sir is here for all that music. Though I think it was the music that pulled us to that movie first. So in 9th standard, I was studying in Hubli, and first time we bunked this movie, we were all in school uniform. Some 10-15 of us barged into the theatre, Amrut Talkies theatre, which was known for English movies. So first of all, it was a taboo going to Amrut theatre, and then going for Premaloka was real fun. And then we all rushed in. By the time we went inside, all the seats were occupied. We were in the front row, sitting with our neck held up and watching the movie. So that was, perhaps a landmark. Have you mentioned about this, the change in the contemporary cinema? Perhaps after Ravichandran and the musical, the music which you gave for that movie was, international. Yeah, it was a history. It is perhaps one of the turning points in the Kannada film industry. So, yeah, it is still. And after that movie, there were a lot of pairings made in our class, especially that song, "Hello, my lovely lady, how are you?" So they would all, the guys would especially want to, extend the leg and make the girls fall. So that was, those things happened after that movie. It was kind of, trend setter movie. So that is how Kannada industry has been a landmark with in our lives, and we have been associated with this industry. Though there are challenges now, Kannada industry is in fact facing many challenges. Piracy and dubbing issues. There are so many issues that we cover in media, and film journalists like Sham and Sharanji and all of the other film journalists have been highlighting this. So these challenges are there, of course, and it needs to be addressed. It needs to be, if we have to survive, if we have to bring back the glorious days of our industry, these challenges have to be addressed properly and at the right platform and at the right time. That is also very important. So I'm sure the seniors and the young heroes like Murli will all take up this mantle from the seniors who have been contributing to this industry and bring back and restore, constantly work to restore the glory of Kannada film industry. So I congratulate once again Sham and Sharanji for this excellent initiative that they have taken up. And I wish that this book goes across the country and people know about
Kannada film industry, and also and also people appreciate our culture and our values, and we as Kannadigas at the national level. Of course, Kantara has done so much. Now, I feel so proud. When I was in media, I just left media a year ago. When I was in media, the moment they mentioned Kantara, they would come to me in my news channel. Okay, we need to get reaction from that. We need to get some more input from Karnataka. So it's a matter of pride when your industry, when your language, when your culture is recognized. So I wish you all the best, and I really hope that we take forward this, and Hamsalekar sir will bring up more interesting musicals. Yeah, guitar, the guitar. We will look forward to this guitar. When is the launch date? January. Oh, we look forward to this, and I hope we'll all sing with the guitar and take the industry to a much higher level. Thank you very much. Thank you, Shyam and Sharon, for inviting me. Thank you. ನಾವು ನಿನ್ನೆಗಳನ್ನು ನೆನೆಸ್ಕೊಳ್ತಾ ಇರ್ತೇವೆ, ನಾಳೆಗಳನ್ನು ಕಟ್ಟಬೇಕಾಗತ್ತೆ. ಹೀಗಾಗಿ ನಿನ್ನೆಗಳನ್ನು ನೆನೆಸ್ಕೊಳ್ಳುವಾಗ ಇವೆಲ್ಲ ಬೇಕು ನಿಜ. ಆದರೆ ನಾಳೆಗಳನ್ನು ಕಟ್ಟುವಾಗ ಏನು ಬೇಕು ಅನ್ನೋದನ್ನು ಇವತ್ತಿನ ಕನ್ನಡ ಸಿನಿಮಾ ಯಾವ ಸ್ಥಿತ್ಯಂತರದಲ್ಲಿದೆ, ಯಾವ ರೀತಿಯ ಸಂದಿಗ್ಧದಲ್ಲಿದೆ, ಅದರ ಮುಖಾಂತರ ಯಾವ ತರಹದಲ್ಲಿ ನಮ್ಮನ್ನು ನಾವು ಕಟ್ಟಿಕೊಳ್ಳಬೇಕು ಅನ್ನುವಂತಹ ಕುಲುಮೆಯನ್ನು ಕೂಡ ನೀವು ಕೊಡಬೇಕಾಗತ್ತೆ. ನಿಜ, ನಾವು ಯಾವಾಗಲೂ ಹೆಮ್ಮೆ ಪಡ್ತೇವೆ ಹಿರಿಯರ ಬಗ್ಗೆ, ಹಿರಿಯರ ಎಲ್ಲ ಕೆಲಸಗಳ ಬಗ್ಗೆ. ಅದರಿಂದ ಸ್ಫೂರ್ತಿ ಪಡೆದು ನಾವು ಕಟ್ಟಿಕೊಳ್ಳುವಂತಹ ಬದುಕಿನ ಬಗ್ಗೆ ನಾವು ಯಾವಾಗಲೂ ಅವರ ಬಗ್ಗೆ ಬಹಳ ಹೆಮ್ಮೆ ಪಡ್ತೇವೆ. ಆ ಹೆಮ್ಮೆಯೆಲ್ಲ ನಾವು ನಿಜವಾಗಿಯೂ ಅಹಂಕಾರದಿಂದಲೇ ಹೇಳಬೇಕು. ಕರ್ನಾಟಕ ಮತ್ತು ಕನ್ನಡ ನಿಜವಾಗಿಯೂ ಕೂಡ ತನ್ನದೇ ಆದಂಥ ಅದ್ಭುತವಾದ ಒಂದು ವಿಜುವಲ್ ಲಿಟ್ರಸಿಯನ್ನು ಹುಟ್ಟು ಹಾಕಿದೆ ಅಂದಿನಿಂದ ಇಂದಿನವರೆಗೆ ಅನ್ನೋದನ್ನು ನಾವು ಬಹಳಷ್ಟು ಜನ ಹೇಳ್ತೇವೆ. ಬಹಳ ಹಿಂಜರಿಕೆ ನಮ್ಮಲ್ಲಿ, ಅದರಲ್ಲೂ ಒಂದು ರೀತಿ ಕೀಳರಿಮೆ ಇರುತ್ತದೆ ನಮಗೆ. ನಾವ್ಯಾರೂ ಅದನ್ನು ಒಪ್ಕೊಳ್ಳೋದಿಲ್ಲ. ಇದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಕಾಣ್ತಾ ಇದ್ದೇವೆ. ಅದನ್ನು ಮೀರಿ ಬೆಳಿಬೇಕಾದ್ರೆ ನಿಜವಾಗಿಯೂ ಚಂದನ ಮರದ ಈ ಚಿಲುಮೆ ಆ ಕೆಲಸವನ್ನು ಮಾಡಬೇಕು. ಇಂತಹ ಕೆಲಸವನ್ನ ಅಕಾಡೆಮಿ ಮಾಡಬೇಕಾಗಿತ್ತು, ಸರ್ಕಾರ ಮಾಡಬೇಕಾಗಿತ್ತು, ಅವೆಲ್ಲ ಮಾಡಬೇಕಾಗಿತ್ತು ನಿಜ. ಮಾಡಲಿಕ್ಕೆ ಹೊರಟಾಗ ಕೂಡ ಏನೇನಾಯ್ತು ಅನ್ನೋದು ಕೂಡ ನಿಮಗೆ ಗೊತ್ತಿರೋದ್ರಿಂದ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲೋ ಅಥವಾ ಯಾವುದೇ ರೀತಿಯ ವ್ಯವಸ್ಥಿತ ವ್ಯವಸ್ಥೆಯಲ್ಲೋ ಇದಾಗೋದಿಲ್ಲ. ಅದಾಗೋದು ಹೃದಯ ತುಂಬಿ ನಿಂತಹ ಕೇವಲ ನಿಮ್ಮಂತಹ ಮನಸ್ಸುಗಳಿಂದ, ಅದು ಕನ್ನಡ ಮನಸ್ಸುಗಳಿಂದ ಆಗೋದು. ಅದು ನೀವು ಮಾಡಿದ್ದೀರಿ, ಅದಕ್ಕಾಗಿ ನಿಮಗೆ ಆಭಾರ ಮನ್ನಣೆ. ಇಡೀ ಕನ್ನಡ ಚಿತ್ರರಂಗದ ಆಭಾರ ಮನ್ನಣೆ. ಶೈಕ್ಷಣಿಕವಾಗಿ ಸಿನಿಮಾ ಬೆಳಿಬೇಕು. ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಸಿನಿಮಾ ನಮ್ಮ ಮನಸ್ಸಿನ ಒಳಗೆ, ನಮ್ಮ ಮನೆಯ ಒಳಗೆ ಬಂದು ಕೂತಿದೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಪ್ರತಿಯೊಬ್ಬರ ಕೈಯಲ್ಲೂ ಇದಿರೋದ್ರಿಂದ ಎಷ್ಟರ ಮಟ್ಟಿಗೆ ನಾವು ಅದರ ಪರಾವಲಂಬಿತನಕ್ಕೆ ಒಪ್ಕೊಂಡಿದ್ದೇವೆ. ನಾವೊಂದು ರೀತಿ ಪರಾವಲಂಬಿಗಳಾಗಿದ್ದೇವೆ. ಇಂತಹ ಪರಿಸ್ಥಿತಿಯಲ್ಲಿ ವಿಜುವಲ್ ಲಿಟ್ರಸಿ ಬಹಳ ಮುಖ್ಯ. ಆ ದೃಶ್ಯ ಮಾಧ್ಯಮದ ಒಟ್ಟಾರೆ ಸಾಧ್ಯತೆಗಳನ್ನು ಶೈಕ್ಷಣಿಕವಾಗಿ ಅದನ್ನು ತಲುಪಿಸಬೇಕಾದ್ದು ಬಹಳ ಮುಖ್ಯ. ಆ ದೃಷ್ಟಿಯಲ್ಲಿ ಇಂತಹ ಪಠ್ಯಗಳು ಮುಖ್ಯ. ಇದೊಂದು ಪಠ್ಯ, ಕನ್ನಡಕ್ಕೆ ಬೇಕಾದಂತಹ ಅದ್ಭುತವಾದ ಒಂದು ಪಠ್ಯ. ಈ ರೀತಿಯ ಪಠ್ಯಗಳ ಮುಖಾಂತರವೇ ಎಜುಕೇಶನ್ ಇನ್ ಸಿನಿಮಾ, ಸಿನಿಮಾ ಇನ್ ಎಜುಕೇಶನ್ ಅನ್ನುವ ನನ್ನ ಘೋಷವಾಕ್ಯವನ್ನು ಮತ್ತೊಮ್ಮೆ ಇಲ್ಲಿ ಹೇಳ್ತಾ ಇದ್ದೇನೆ. ಇದನ್ನೇ ಚಲನಚಿತ್ರ ಅಕಾಡೆಮಿಯ ಘೋಷವಾಕ್ಯವಾಗಿ ಮೊದಲು ಹಾಕಿದ್ದೆ ನಾನು, ಆದ್ರೆ ಇಲ್ಲ, ಈಗ ಅಲ್ಲಿ ಘೋಷವಾಕ್ಯವೂ ಇಲ್ಲ, ಇನ್ನು ಉಳಿದದ್ದೆಲ್ಲ ಇಲ್ಲವೇ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಿಜವಾಗಿಯೂ ನೀವು ಶ್ಯಾಮ್ ಮತ್ತು ಶರಣು ಮತ್ತು ಅದರ ಹಿಂದೆ ಇರುವ ನಮ್ಮೆಲ್ಲ ಆತ್ಮೀಯ ಮಿತ್ರರಿಗೆ ನನ್ನ ಕಳಕಳಿಯ ಮನವಿ ಏನು ಅಂದರೆ, ಇಂತಹ ಪಠ್ಯಗಳ ಮುಖಾಂತರ ನಾವು ಮುಂದಿನ ಭವಿಷ್ಯದ ಪೀಳಿಗೆಯಲ್ಲಿರುವಂತಹ ಯಾವುದೇ ಫಿಲ್ಮ್ ಮೇಕರ್ ಆಗಿರಲಿ, ಅವನಿಗೆ ಇದು ಗೊತ್ತಿರಬೇಕು. ಅದರ ನಂತರ ಅವನು ತನ್ನ ಸಿನಿಮಾ ಮಾಡೋಕ್ಕೋ ಅಥವಾ ಸಿನಿಮಾ ನಡೆಯೋದಕ್ಕೋ ಇನ್ನೇನೋ ಮಾಡೋದಕ್ಕೋ ಹೊರಡಬೇಕೇ ಹೊರತು ಸರ್ವಜ್ಞನಾಗಿ ಅಲ್ಲ. ನಮ್ಮಲ್ಲಿ ಇತ್ತೀಚೆಗೆ ಬರ್ತಿರೋರೆಲ್ಲ ಸರ್ವಜ್ಞರು. ಹಾಗಾಗಿ ಏನಾದ್ರು ಹೇಳಕ್ ಹೋದ್ರೆ ನಂಗೆ ಗೊತ್ತಿದೆ ಸರ್ ಅಂತಾನೆ.
ಮತ್ತು ಅವನನ್ನು ಏನಾದರೂ ಏನಪ್ಪ ಮಾಡ್ತಿದ್ಯಾ ಅಂದರೆ ಐ ಆಮ್ ಮೇಕಿಂಗ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಸಿನಿಮಾ ಅಂತ. ಅದೇನು ಡಿಫ್ರೆಂಟ್ ಅಂತ ಹೇಳಪ್ಪ ಅಂದರೆ ಅವನ ಪಾಪ ಅದು ಡಿಫ್ರೆಂಟ್ ಸರ್ ಅಂತಾನೆ. ಈ ಮಾದರಿಗಳನ್ನು ನಾವು ದಯವಿಟ್ಟು ಮುಂದಿನ ಕನ್ನಡ ಚಲನಚಿತ್ರ ರಂಗದ ನಿಜವಾದಂತಹ ಇತಿಹಾಸಗಳನ್ನು ಕೇವಲ 90 ಅಲ್ಲ, ನೀವಿಲ್ಲಿ 900 ಚಿತ್ರಗಳನ್ನು ಸೇರಿಸುವಷ್ಟರ ಮಟ್ಟಿಗೆ ಇದೆ. ಆ ತಾಕತ್ತಿರುವಂತಹ ಸಿನಿಮಾಗಳಿದೆ. ಅದರಲ್ಲಿ 90ಅನ್ನಷ್ಟೇ ಹೀಗೆ ಹೇಳಿದ್ದಾರೆ, ಮೇಲಿಟ್ಟಿದ್ದಾರೆ ಅಷ್ಟೇ. ಹಾಗಂತ ಹೇಳಿ ಇನ್ನು ಉಳಿದದ್ದೆಲ್ಲ ಅಲ್ಲ ಅಂತಲ್ಲ, ಇದೆ. ಅವೆಲ್ಲಕ್ಕೂ ಅದರದೇ ಆದಂತಹ ನಿಜವಾದ ಶಕ್ತಿ ಇದ್ದಿದ್ರಿಂದಲೇ ಇವತ್ತು ನಾವು ಕನ್ನಡಿಗರು ಇಲ್ಲಿ ಹೀಗೆ ನಿಂತು ಮಾತಾಡಲಿಕ್ಕೆ ಸಾಧ್ಯ. ನಮ್ಮದು ಒಂದು ಉದ್ಯಮವಾಗಿ ಬೆಳೆದದ್ದು ಸಾಧ್ಯ. ಅದಕ್ಕೆ ನಾವು ಅವರೆಲ್ಲರಿಗೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಅದರ ಮುಖಾಂತರ ನಮ್ಮನ್ನು ನಾವು ನಾಳೆಗಳಿಗೆ ಕಟ್ಟಿಕೊಳ್ಳಬೇಕು ಅನ್ನೋದು ನನ್ನ ಅನಿಸಿಕೆ. ಆತ್ಮೀಯರೇ, ಶಿಕ್ಷಣ ಇವತ್ತು ಬಹಳ ಮುಖ್ಯವಾದಂತಹ ಕೆಲಸ. ಆ ಶಿಕ್ಷಣ, ಸಿನಿಮಾ ಶಿಕ್ಷಣ ಆಗದ ಹೊರತು ರಾತ್ರಿ ಕನಸು ಕಂಡು ಬೆಳಗ್ಗೆ ಸಿನಿಮಾ ಮಾಡುವ ಈ ಪ್ರವೃತ್ತಿ, ಅದರಲ್ಲೂ ಈಗ ಡಿಜಿಟಲ್ ಎರಾದಲ್ಲಿ ಎಂತಹ ಪ್ರವೃತ್ತಿ ಅಂದರೆ ಇಡೀ ಎಲ್ಲರಿಗೂ ಸಿನಿಮಾ ಮಾಡುವಂತಹ ನೋಮ್ಯಾನ್ಸ್ ಲ್ಯಾಂಡ್ ಆಗಿದೆ ಸಿನಿಮಾ. ಈ ನೋಮ್ಯಾನ್ಸ್ ಲ್ಯಾಂಡನ್ನು ಶೈಕ್ಷಣಿಕವಾಗಿ ಬೆಳೆಸಿ ಅದರ ಮುಖಾಂತರ ನಿಜವಾದ ಸಿನಿಮಾದ ಒಟ್ಟಾರೆ ಸದಭಿಪ್ರಾಯ, ಸದಭಿರುಚಿ ಇವುಗಳನ್ನು ಹಂಚೋದು ಬಹಳ ಮುಖ್ಯ. ಶ್ಯಾಮ್ ಹೇಳ್ತಾ ಕೆಲವು ಮಾದರಿಗಳು ಅದು ಯಾಕೆ ಮಾದರಿಗಳಾಯಿತು ಅಂತ ಗೊತ್ತಾಗೋದಿಲ್ಲ, ಅದು ಒಳ್ಳೆಯದೋ ಕೆಟ್ಟದ್ದು ಅನ್ನೋದು ಗೊತ್ತಾಗೋಲ್ಲ ಅಂತ ಹೇಳ್ದ. ನಿಜ, ಸಿನಿಮಾ ಇಸ್ ಎ ಮ್ಯಾಜಿಕ್. ಆದರೆ ಮ್ಯಾಜಿಕ್ನ ಹಿಂದೆ ಇಡೀ ತಂಡದ ಪರಿಶ್ರಮ ಇರುತ್ತೆ. ಅಂತಹ ಪರಿಶ್ರಮವನ್ನು ಯಾರೊಬ್ಬರು ನಾನು ಅಂತ ಹೇಳ್ಕೊಳ್ಳಲ್ಲ, ನಾವು ಅಂತಲೇ ಹೇಳ್ಕೊಳ್ಳೋದು. ಅದರಿಂದಾಗಿ ಆಸ್ ಮುರಳಿ ಸೆಡ್, ನಮ್ಮ ಕನ್ನಡ ಚಲನಚಿತ್ರ ರಂಗ ಇಡೀ ಪ್ರಪಂಚಕ್ಕೆ ತನ್ನದೇ ಆದಂಥ ದೃಷ್ಟಾಂತಗಳನ್ನು ಕೊಟ್ಟಿದೆ ಅನ್ನೋದಕ್ಕೆ ಇಲ್ಲಿರುವ ನಾವೆಲ್ಲರೂ ಸಾಕ್ಷಿ. ಆ ಸಾಕ್ಷೀಕರಿಸಿದ ಪುಸ್ತಕಕ್ಕೂ ಕೂಡ ಶುಭಾಶಯಗಳನ್ನು ಹೇಳ್ತಾ, ಮುಂದಿನ ದಿನಗಳಲ್ಲಿ ಅದ್ಭುತವಾಗಿ ಇದು ಮುಂದುವರಿಯಲಿ. ನಿಮ್ಮ ಜೊತೆ ನಾವಿದ್ದೇವೆ. ನಮ್ಮ ಸಿನಿಮಾಗಳ ಮುಖಾಂತರ ನಿಮಗೆ ಹತ್ತಿರವಾಗಿದ್ದೇವೆ. ನಿಮ್ಮ ಕ್ರಿಟಿಕ್ಗಳ ಮುಖಾಂತರ ನೀವು ನಮಗೆ ಹತ್ತಿರ ಆಗಿದ್ದೀರಿ. ನಾವು ಯಾವತ್ತೂ ಕ್ರಿಟಿಕ್ಗಳನ್ನ ಬೈದಿಲ್ಲ, ನಾನಂತೂ ಬೈದಿಲ್ಲ. ಕಾರಣ ಯಾಕೆ ಅಂದರೆ ಅವರು ನಮ್ಮ ಶಿಕ್ಷಣದ ಮೆಟ್ಟಿಲುಗಳು. ಅವರು ಏನು ಹೇಳ್ತಾರೋ ಅವುಗಳನ್ನು ಮುಂದಿನ ಸಿನಿಮಾಗಳಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ತಾ ಅದರ ಮುಖಾಂತರ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೇವೆ. ಅದಕ್ಕೆಲ್ಲ ನಿಜವಾಗಿಯೂ ನಿಮ್ಮಂತಹ ಕ್ರಿಟಿಕ್ಸ್ಗಳ ಒಂದು ದಂಡೇ ಇದೆ ಹಿಂದೆ. ಆ ಎಲ್ಲ ಹಿರಿಯರನ್ನು ನಾನು ಇಲ್ಲಿ ನೆಲೆಸ್ಕೊಳ್ಳೋಕೆ ಇಷ್ಟಪಡ್ತೇನೆ. ನಿಜವಾಗಿಯೂ ಆ ಕ್ರಿಟಿಕ್ಸ್ಗಳ ಮುಖಾಂತರ ಇವತ್ತು ನೀವು ಏನು ಇಲ್ಲಿ ಕೊಡ್ತಾ ಇದ್ದೀರಿ, ಅದಕ್ಕೆ ನೀವು ಕೂಡ ಮುಂದಿನ ಪೀಳಿಗೆಗೆ ಈ ಮಾದರಿಯನ್ನು ಮಾಡಿಕೊಟ್ಟಿದ್ದೀರಿ. ಈ ಮಾದರಿ ಕೊಟ್ಟಿದ್ದಕ್ಕಾಗಿ ಅವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಶುಭವಾಗಲಿ. ಜೈ